ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅನ್ಸುತ್ತೆ ಜ್ಞಾನೇಶ್ವರ್ ಸರ್ ಮತ್ತೆ ಕಾಂತಿ ಶೆಟ್ಟಿ ಮೇಡಮ್ ನ 1-to-1 ಡಿಬೇಟ್ ಕೂರಿಸ್ಬಿಡ್ಬೇಕು ಅಂತ. ಒಂದು ದಿನ ಇಡೀ ದಿನ ಸಾಕಾಗಲ್ಲ. ನೀವಿಬ್ರು ಮಾತಾಡೋದು ಜನಕ್ಕೂ ಕ್ಲಾರಿಟಿ ಹೋಗ್ತಾ ಇಲ್ಲ. ಐ ಡೋಂಟ್ ನೋ ಯಾಕೆ ನೀವು ಒಬ್ರು ಮಾತಾಡುವಾಗ ಮಕ್ಕಳ ಪರಿಸ್ಥಿತಿ ಬಗ್ಗೆ ಮಾತಾಡಿ. ಆಯ್ತು ಮ್ಯಾಮ್, ಎಲ್ಲರೂ ವಾಸ್ತವ ಪರಿಸ್ಥಿತಿನೇ ಮಾತಾಡ್ತಾ ಇದೀವಿ. ಜ್ಞಾನೇಶ್ವರ್ ಸರ್ ನಿಮ್ ವರ್ಷನ್ ನಿಮ್ 3 ಪಾಯಿಂಟ್ ಅಂತಿದ್ರಿ, ಮಾತಾಡಿ ಕ್ಲಿಯರ್ ಮಾಡಿ ಸರ್. ನೆಕ್ಸ್ಟ್ ಮಾತಾಡುವಾಗ ನೀವು ಇಂಟರ್ಫಿಯರ್ ಆಗಂಗಿಲ್ಲ. ಹೇಳಿ. 3 ಪಾಯಿಂಟ್. ಒಂದು ಎಲ್ಲಾದ್ರು ಮಿಸ್ಇಂಟರ್ಪ್ರಿಟೇಷನ್ ಏನಾಗ್ತಾ ಇದೆ ಅಂದ್ರೆ ನಾನು ಸರ್ಕಾರ ಪರ ಅಲ್ಲ, ನಾನು ತುಂಬಾ ಬೈತೀನಿ. ಏನ್ ಯಾರನ್ನೋ ಕೇಳಿದ್ರೆ ಮಾಡಿದ್ದಾನೆ, ದೇವರಾಣೆಗಳು ಇಲ್ಲ. ಇದೇ ನಮ್ಮ ಸ್ನೇಹಿತರು ಬಳಗ ಇಲ್ಲ. 50,000 ಆನ್ಲೈನ್ ಪೆಟಿಷನ್ ಪೇರೆಂಟ್ಸ್ ತಗೊಂಡು ಸಬ್ಮಿಟ್ ಮಾಡಿ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ. ನಾನು ಕನ್ನಡ ಸೇವೆ ಅಂತ ಮಾಡಿ 1.5 ವರ್ಷ ನಾನು ಜೀವ ಸಾಧಿಸ್ಬಿಟ್ಟು ಎಷ್ಟು ರಿಪೋರ್ಟ್ ತಗೊಂಡಿದ್ದೇನೆ ಅಂದ್ರೆ ಪೇರೆಂಟ್ಸ್ ನನ್ನ ಹತ್ರ ಸುಮಾರು 300-350 ಬರ್ದಿರೋಂಥ ಇದು ಪೇರೆಂಟ್ಸ್ ಕೊಟ್ಟಿರೋದು. ಇದು 5 ವರ್ಷಕ್ಕೆ ಮುಂಚೆನೇ ಈ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿ ನಾವು ಸಾಕಷ್ಟು ರಿಪೋರ್ಟ್ ಇಡೀ ಎಷ್ಟು MLA MP ಎಲ್ಲ ತಗೊಂಡು ಕೊಟ್ಟಿದ್ದೀವಿ. ಮತ್ತೆ ಕನ್ನಡ ಪ್ರಾಧಿಕಾರದಲ್ಲಿ 1 ವರ್ಷ ಕೆಲಸ ಮಾಡಿದ್ದೀನಿ. ಆಗ್ಲಿಂದ ಈಗ ತನಕ ಈಗ ಪ್ರತಿದಿನ ನಾವು ಮಾತಾಡುವಂಥ ವಿಚಾರ ಇದು ಸರ್ಕಾರಕ್ಕೇನು ಹೊಸದಲ್ಲ, ಅರ್ಜೆಂಟ್ ಮಾಡಿಲ್ಲ. ಮೊದಲನೇದು. ಎರಡನೇದು ಏನಂದ್ರೆ ಅವ್ರು ಯಾಕೆ ಇದನ್ನು ಅರ್ಜೆಂಟಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಗೊತ್ತಿರುವಂಥದ್ದು ಏನಂದ್ರೆ, ಇದು ಸುಮ್ಮನೆ ಕೂತಿದ್ರು, ನಾವು ಮಾಡ್ತೀನಿ ಸುಳ್ಳು ಹೇಳ್ಕೊಂಡು ಕೂತಿದ್ರು 2 ಲ್ಯಾಂಗ್ವೇಜ್ ಪಾಲಿಸಿ ಅಂತ. ನಿಮ್ ದೇವರಾಣೆಗಳು ನಿಮ್ಗೆ 2 ಲ್ಯಾಂಗ್ವೇಜ್ ಪಾಲಿಸಿ ಮಾಡೋಕ್ಕಾಗಲ್ಲ, ನೀವು 3ನೇ ಭಾಷೆ ಕಡ್ಡಾಯ ಮಾತ್ರ ತೆಗಿಬೋದು ಅಂತಾನೆ ನಾನು ಹೇಳ್ಕೊಂಡ್ ಬಂದಿದ್ದು ಇಷ್ಟು ವರ್ಷ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಮಾಡ್ದಿರ ಸುಮ್ಮನೆ ಕೂತಿದ್ರು. ನಾವು ಚೆನ್ನಾಗಿ ಬೈತಾ ಇದ್ವಿ, ಕನ್ನಡ ಹೋರಾಟದವರೆಲ್ಲ ಹೋಗಿ ಚೆನ್ನಾಗಿ ಬೈತಾ ಇದ್ವಿ. ಮೊನ್ನೆ ದೊಡ್ಡ ಮಟ್ಟದಲ್ಲಿ ಕನ್ನಡ ಹೋರಾಟದವರು ನೀವೇನಾದ್ರು ತೆಗಿಲಿಲ್ಲ ಅಂದ್ರೆ ಇದನ್ನ ಮಂಡೇಟ್ ಕಂಪಲ್ಸರಿ ಇಟ್ರೆ ಎಲ್ಲಾ ಶಾಲೆಗಳಿಗೆ ಹೋಗಿದ್ದಾನೆ, ಎಕ್ಸಾಮ್ ಹಾಲ್ನಲ್ಲಿ ಹೋಗಿ ನಾವು ಹೊಡಿತೀವಿ ಅಂತ 3 ಸತಿ ವಾರ್ನಿಂಗ್ ಕೊಟ್ಬಿಟ್ಟು ಪ್ರೊಸೆಷನ್ 1000 ಜನ ಮಾಡಿದ್ರು. ಆ ಭಯಕ್ಕೆ ಅರ್ಜೆಂಟ್ ಮಾಡಿದ್ದು. ಇದು ವಿಚಾರ ತಿಳ್ಕೋಬೇಕು ನೀವು. ಕಾಂತೇಶ್ ಹೇಳಿ ಮಹೇಶ್ ಸರ್. ಅವ್ರು ಹೇಳ್ತಾ ಇದ್ರೆ ಅನೇಕ ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಹಳೆಲ್ಲ ಸ್ವೀಕರಿಸಿನೇ ಸರ್ಕಾರ ಭಯಕ್ಕೆ ಮಾಡಿದ ಅಂತ. ಕಾನೂನು ವ್ಯವಸ್ಥೆಯನ್ನ ಹಾಳು ಮಾಡಕ್ಕೆ ಯಾರು ಬಿಡೋದಿಲ್ಲ. ಈ ಬೆದರಿಕೆಗಳನ್ನ ನಾವು ಒಪ್ಪೋದಿಲ್ಲ. HRD ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಕಾಶ್ ಜಾವಡೇಕರ್ ಅವರು ಏನಿವತ್ತು ಕಾಂಗ್ರೆಸ್ ವಕ್ತಾರ ಹೇಳ್ತಾರೆ ಹಿಂದಿ ಭಾಷೆನ ತ್ರಿಭಾಷೆಯನ್ನ ಹೇರ್ತಾ ಇದೀವಿ ಅಂತ. ಖಂಡಿತ ಇದು ಇಲ್ಲ. ಜಾವಡೇಕರ್ ಅವರು ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ರಾಜ್ಯಗಳ ಮೇಲೆ ತ್ರಿಭಾಷಾ ಸೂತ್ರವನ್ನ ನಾವು ಏರೋದಿಲ್ಲ, ಬೇಕಾದ್ರೆ ಅಳವಡಿಸ್ಕೊಳ್ಳಿ, ಬೇಡ ಅಂದ್ರೆ ಬಿಟ್ಬಿಡಿ. ಇದು ಒಂದು. ದ ಸೆಕೆಂಡ್ ಪಾರ್ಟ್ ಇಸ್ ಮೇಡಮ್, ನಾವು ಇವತ್ತೇನು ಕರ್ನಾಟಕದಲ್ಲಿ ತ್ರಿಭಾಷಾ ಸೂತ್ರದ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಜ್ಞಾನೇಶ್ ಅವ್ರಿಗೂ ಗೊತ್ತಿದೆ, ಮಹಾರಾಷ್ಟ್ರದ ಸುಖದೇವ್ ತೋರಟ್ ಎಂಬ ಒಂದು ಶಿಕ್ಷಣ ಒಂದು ವರದಿಯನ್ನು ರೆಡಿ ಮಾಡೋದಕ್ಕೆ ತ್ರಿಭಾಷೆಗೆ ರಚನೆ ಮಾಡಿದ್ದನ್ನು ಇದುವರೆಗೂ ಅವರು ವರದಿನೇ ನೀಡಿಲ್ಲ. ಎರಡನೇದು. ಮೂರನೇದು, ನಾವು ಹಿಂದಿಯ ಬಗ್ಗೆ ತಾತ್ಸಾರ ಏನಿಲ್ಲ ಅಥವಾ ಕನ್ನಡದ ಬಗ್ಗೆ ತಾತ್ಸಾರ ಏನಿಲ್ಲ. ನಮ್ಮ ಪ್ರಶ್ನೆ ಏನು ಅಂದ್ರೆ, ನೀವು ಕನ್ನಡ ಶಾಲೆಗಳನ್ನ ಮೊದಲು ಇಂಪ್ಲಿಮೆಂಟೇಷನ್ ಅನ್ನ ಮಾಡಿ, ಕನ್ನಡಕ್ಕೆ ಹೆಚ್ಚಿನ ಒತ್ತನ್ನು ಕೊಡಿ. ಕನ್ನಡ ಶಾಲೆಯ ಮಾಧ್ಯಮಗಳು ಇವತ್ತು ಎಷ್ಟು ಮುಚ್ಚೋಗಿದೆ ಗೌರ್ಮೆಂಟ್ ಶಾಲೆಗಳು, ಮೊದಲು ಅದನ್ನ ಪ್ರಿಪರೇಷನ್ ಮಾಡಿ. ಇವತ್ತು ಕೌಶಲ್ಯ ಆಧಾರಿತ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಇವತ್ತು TET ಎಕ್ಸಾಮ್ ಪಾಸ್ ಆದಂತ ವಿದ್ಯಾರ್ಥಿಗಳು ಬರ್ಬೇಕು. ಪ್ರಶ್ನೆ ಮಾಡಿದರೆ, ಎಷ್ಟು ಜನ ಅದಕ್ಕೆ ಹೋರಾಟ ಮಾಡಿದ್ದಾರೆ, ಎಷ್ಟು ಜನ ಅದಕ್ಕೆ ಧ್ವನಿ ಎತ್ತಿದ್ದಾರೆ ಅನ್ನೋದು ಇವತ್ತು ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯ ಬಗ್ಗೆ ಇಷ್ಟು ಕಾಳಜಿ ಇರುವಂತಹ ಬಿಜೆಪಿ JDS ನವರು ಅದಕ್ಕೆ ಕೂತ್ಕೊಂಡು ಧರಣಿ ಮಾಡಿದ್ದೀರಾ, ಹೋರಾಟ ಮಾಡಿದ್ದೀರಾ. ಈ ಒಂದು ಈ ಸಮಸ್ಯೆ ಆಧಾರವಾಗಿ ಇಟ್ಕೊಂಡೇ ಪೂಜ್ಯ ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿ ಆಗಿದ್ದಾಗ, ಶಿಕ್ಷಣ ಮಂತ್ರಿಗಳಾಗಿದ್ದಾಗ 60,000 ಶಿಕ್ಷಕರನ್ನು ತುಂಬಿದ್ದಾರೆ ಜ್ಞಾನೇಶ್ ಕನ್ನಡ ಮಾಧ್ಯಮಕ್ಕೆ. ಇನ್ನೊಂದು ಹೇಳ್ಬಿಡ್ತೀನಿ ಮೇಡಮ್, ಇವತ್ತೇನು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂತಹ ಬಿಳಿಮಲೆಯವರು ಸಹ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಕನ್ನಡದ ಬಗ್ಗೆ. ಅವ್ರಿಗೆ ಅವು ಹಾರೋಗಿದ್ದಾರೆ. ಯಾವ ರೀತಿ ಆಗಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಕನ್ನಡ ಶಾಲೆಯ ಮಕ್ಕಳು ಎಷ್ಟು ಲಕ್ಷ ಜನ ಫೇಲ್ ಆಗಿದ್ದಾರೆ. ಇದಕ್ಕೆ ಒತ್ತನ್ನ ಕೊಡಿ. ಹಿಂದಿ ಬಗ್ಗೆ ಆಮೇಲೆ ಮಾತಾಡಿ. ಹಿಂದಿಯಿಂದ ನಿಮ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಲಿಮಿಟೆಡ್ ಕ್ವೆಶ್ಚನ್ಸ್ ಕೇಳಿ. ಜ್ಞಾನೇಶ್ವರ್ ಸರ್ ನೀವೇ ಮಾತಾಡ್ಕೊಂಡು. ಜ್ಞಾನೇಶ್ವರ್ ಸರ್, ಕಾಂತಿಮಾ ಮಾತಾಡಿ. ಈಗ ನಾನು ಕೇಳ್ತಿರೋದಷ್ಟೇ, ಈಗ ನಡೀತಿರುವ ಮಕ್ಕಳಿಗೆ ಒಂದು ವೇಳೆ ಟೋಟಲ್ ಆಗಿ ನೀವು ಮಾರ್ಕ್ಸ್ ಕೊಡುವಾಗ ಹಿಂದಿಯಲ್ಲಿ ಜಾಸ್ತಿ ಮಾಡಿದವರಿಗೆ ಅಲ್ಲಿ ಮಾರ್ಕ್ಸೇ ಕೊಡಲ್ಲ ಅಂದರೆ ಅವ್ರನ್ನೇನ ಪಾಸ್ ಮಾಡುವ ಅವಕಾಶ ಇದೆಯಾ? ಈಗ ಮಾರ್ಕ್ಸ್ SLC ಎಕ್ಸಾಮ್ ನಡೀತಾ ಇರುವ ಆದೇಶ ಬಂದಿರೋದ್ರಿಂದ ಕೆಲವೊಂದು ಮಕ್ಕಳಿಗೆ ಆತಂಕ ಇರುತ್ತೆ. ಅದಕ್ಕೇನು ಉತ್ತರ ಕೊಡ್ತೀರಾ? 625 ಮಾರ್ಕ್ಸ್ ಇರುವಂಥದ್ದು, ಹಿಂದಿ ಗೊತ್ತಿಲ್ಲದವರು, ಹಿಂದಿ ಸಬ್ಜೆಕ್ಟ್ ತಗೊಂಡಿರೋರು ಏನು ಮಾಡಿರ್ತಾರೆ, ಟ್ಯೂಷನ್ ಹೋಗಿ ಕಲ್ತಿರ್ತಾರೆ 1 ವರ್ಷದಿಂದ. ಈಗ ಅವ್ರು ಬರೋಕ್ಕೆ ಹೋದಾಗ ಎಕ್ಸಾಮ್ ನಡೀತಾ ಇರುವಾಗ ಈ ಥರ ಮಾಡಿದಾಗ ಆ ಮಕ್ಕಳ ಪ್ರೆಷರ್
ಯಾವ ಥರ ಇರುತ್ತೆ. ಆ ಮಕ್ಕಳಿಗೆ 625 ಮಾರ್ಕ್ಸ್ ಇರೋ 525 ಮಾಡಿದಾಗ ಒಂದು ವೇಳೆ ಅವರು ಬೇರೆ ಎಲ್ಲ ಸಬ್ಜೆಕ್ಟಲ್ಲಿ ಕಮ್ಮಿ ಇದ್ದು ಹಿಂದಿ ಜಾಸ್ತಿಯಲ್ಲಿ ಮಾರ್ಕ್ಸ್ ತಗೊಂಡಿದ್ದಿದ್ರೆ ಅವರನ್ನು ಪಾಸ್ ಮಾಡುವ ಅವಕಾಶ ಏನಾದರೂ ಇದೆಯಾ? ನಾನು ಈಗಿನ ಒಂದು ಪರಿಸ್ಥಿತಿ, ಈಗ ಒಂದು ಆಲ್ ಆಫ್ ಸಡನ್ ಮಾಡಿರೋದ್ರಿಂದ ನಾನು ಇದನ್ನು ಕೇಳ್ತಾ ಇರೋದು. ಮುಂದಕ್ಕೆ ರೆಡಿ ಆಗ್ಬೋದು, ಪೇರೆಂಟ್ಸ್ಗಳು ರೆಡಿ ಆಗ್ಬೋದು, ಹೇಗಿದ್ರು ಹಿಂದಿ ಬರಿಬೇಡಿಪ್ಪ ನಿಮಗೆ ಮಾರ್ಕ್ಸೇ ಸಿಗಲ್ಲ ಅಂತ ಬಿಟ್ಬಿಡು, ಅದು ಬೇರೆ ವಿಷಯ, ನಾವು ಅದರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ. ಈಗ ಮಾಡಿರೋದ್ರಿಂದ ಮಧು ಬಂಗಾರಪ್ಪನವ್ರು ಇದಕ್ಕೆ ಉತ್ತರ ಕೊಡಬೇಕು. ಯಾರಾದರೂ ಹಿಂದಿಯಲ್ಲಿ ಜಾಸ್ತಿ ಬರೆದಿದ್ರೆ ಅಂಥವ್ರನ್ನ ಏನ್ ಮಾಡ್ತೀರಾ? ಅಂಥವ್ರನ್ನ ಗ್ರೇಡ್ ಪಾಸ್ ಮಾಡ್ತೀರಾ? 625 525 ಮಾಡಿದ್ರಲ್ಲ ನೋಡಿ, ನಾವು ರಾಜಕೀಯ ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ಮಕ್ಕಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಮಕ್ಕಳಿಗೆ ಯಾಕೆ ಪ್ರೆಷರ್ ಕೊಡ್ತಾ ಇದ್ದೀರಾ? ನೋಡಿ 25,000ಕ್ಕಿಂತ ಜಾಸ್ತಿ ಶಾಲೆ ಕಡಿಮೆ ಮಾಡಿದೀವಿ ಅಂತ ಅದನ್ನೇ ನಗೆ ಪಾಟ್ಲಾಗ್ತಾ ಇದಾರೆ. ಪ್ರೆಷರ್ ಕಮ್ಮಿ ಅಂತ ಹೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ಮಾಡ್ತಾ ಇರ್ಲಿಲ್ಲ ಇವರು. ನಿಜವಾಗ್ಲೂ ಇವರಿಗೆ ಮಕ್ಕಳ ಬಗ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಕಾಳಜಿ ಇದೆ ಅಂತ ಹೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ಈ ತರ ಪ್ರೆಷರ್ ಕೊಡ್ತಾ ಇರ್ಲಿಲ್ಲ. ನೋಡಿ ಸರಿ ಸುಮಾರು 25,000ಕ್ಕಿಂತ ಹೆಚ್ಚು ಶಾಲೆಯಲ್ಲಿ ಶ್ರುತಿ 50 ಜನ ಮಕ್ಕಳಿಲ್ಲ. 4,398 ಸರ್ಕಾರಿ ಶಾಲೆಗಳಲ್ಲಿ 10 ಜನ ಮಕ್ಕಳಿಲ್ಲ. ಏಕೋಪಾಧ್ಯಾಯ ಶಾಲೆ ಎಷ್ಟಿದೆ? ನಾನು ಹೇಳಿದ್ ನೋಡಿ, ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು, ಕಾನಂಗಿ ಪ್ರೈಮರಿ ಪ್ರಾಥಮಿಕ ಶಾಲೆ ಹಿರ್ಗಾನದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು ನಾನು. ದುರ್ಗಾ ಹೈಸ್ಕೂಲ್ ಅಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು ನಾನು. ಇವತ್ತು ಕೇಳಿ, ನಮಗೆ ಇಂಗ್ಲಿಷ್ ಬಂದಾಗ ನಮಗೀಗ ಮಾತಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ನಮಗೆ ಗೊತ್ತಿದೆ. ಆದರೂ ನಾವು ಹಿಂದಿ 6ನೇ ಕ್ಲಾಸಲ್ಲಿ ಇತ್ತು, 5ನೇ ಕ್ಲಾಸಲ್ಲಿ ಇಂಗ್ಲಿಷ್ ಇದ್ದಾಗ ನಮ್ಗೆ ಕಷ್ಟ ಆಗಿತ್ತು. ನಾವು ಇಂಗ್ಲಿಷ್ ಮೀಡಿಯಂ ಓದಿದ್ದಲ್ಲ, ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋರು. ನಾನು ಇವತ್ತು ಹೇಳ್ತಿದ್ದೀನಿ ಕೇಳಿ, ಹಿಂದಿ ಅಥವಾ ಇಂಗ್ಲಿಷ್ ಅಥವಾ ಭಾಷೆ, ಯಾವುದೇ ಭಾಷೆಯನ್ನು ಕಲಿಯುವುದಕ್ಕೆ ಯಾರಿಗೂ ವಿರೋಧ ಮಾಡಬೇಡಿ. ಯಾಕಂದ್ರೆ ಮಕ್ಕಳಲ್ಲಿ ಮಣ್ಣಿನ ಅಲ್ಲ, ನಾನು ಏನಕ್ಕೆ ಹೇಳ್ತೀನಿ ಕೇಳಿ, ಮಕ್ಕಳು ಮಣ್ಣಿನ ಮುದ್ದೆ ಇದ್ದಂಗೆ. ನೀವು ಇದು ಮಾಡಬೇಕು ಅಂದಾಗ ಮಾಡ್ತಾರೆ ವಿನಃ ಬಿಟ್ಬಿಟ್ರೆ ನೋಡಿ ನಮ್ಗೆ ಏನು ಬರಲ್ಲ. ಅಂದ್ರೆ ನೋಡಿ ಎಷ್ಟು ಕಷ್ಟ ಆಗ್ತಿದೆ. ನಮ್ಮ ಕೆಲವು ಎಂಪಿಗಳು, ನಾವು MP ಆದಾಗ ಹಿಂದಿ ಮಾತಾಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟರು, ಅದನ್ನು ನೀವು ನೋಡಿದ್ದೀರ. ನೀವು ನಾನು ಹೇಳ್ತಿರೋದು, ಯಾವತ್ತಿದ್ರೂ ನೀವು ಮಕ್ಕಳಿಗೆ ಏನು ಬೇಕೋ ಅದನ್ನು ಮಾಡಿ ಬ್ಯೂಟಿಫುಲ್ ಆಗಿ. ನಾವು NEP 2020 ತಗೊಂಡು ಬಂದು ಕರ್ನಾಟಕ ಇಡೀ ದೇಶದಲ್ಲಿ ಮೊದಲ ರಾಜ್ಯ NEP-ಯನ್ನು ಜಾರಿಗೊಳಿಸಿದ್ದು ಅದೇ ಈ ಸರ್ಕಾರ ಬಂದಾಗ ಅದನ್ನು ಸ್ಟಾಪ್ ಮಾಡಿದೆ. ನಾನು ಹೇಳೋದು ಈ ಗವರ್ಮೆಂಟ್ಗೆ, ನಾನು ನೋಡಿ ಈ ಗವರ್ಮೆಂಟ್ ಬಂದು 1000 ದಿನ ಆಯ್ತು. 1000 ದಿನದಲ್ಲಿ ನಾವೆಲ್ಲ ಸುಭಿಕ್ಷವಾಗಿದೀವಾ, ಶಾಂತಿಯುತವಾಗಿದೆಯಾ, ಸುವ್ಯವಸ್ಥೆ ಆಗಿದೆ? ಎಜುಕೇಶನ್ ಬಗ್ಗೆ ನೀವು ರಾಜಕೀಯ ವಿದ್ಯಾರ್ಥಿಗಳ ಮೇಲೆ ಇರ್ತಕ್ಕಂತಹ ಪರೀಕ್ಷೆಯ ಒತ್ತಡವನ್ನ ನಾವು ಇಳಿಸಿದೇವೆ ಹೊರತು ಅದನ್ನ ಜಾಸ್ತಿ ಅಂತೂ ಮಾಡಿಲ್ಲ. ಇವಾಗ ನಾನು 1 ನಿಮಿಷ ಹೇಳ್ತೇನೆ. ಇವಾಗ 6 ಎಕ್ಸಾಮ್ ಬರೆಯೋ ಕಡೆ 5 ಎಕ್ಸಾಮ್ ನ ಬರೀರಿ ಅಂತ ಹೇಳಿದಾಗ ಅವ್ರು 5 ಎಕ್ಸಾಮ್ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡ್ಬಿಟ್ಟು ಅದರಲ್ಲಿ ಹೆಚ್ಚು ಮಾರ್ಕ್ಸ್ ಅನ್ನ ತಗೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ. ನೀವು ಗೊಂದಲ ಸೃಷ್ಟಿ ಮಾಡಬೇಕು ಅಂತ ನೀವು ಈ ರೀತಿ ಗೊಂದಲವನ್ನ ನೀವು ಇಲ್ಲಿ ಕುತ್ಕೊಂಡು ಮಾಧ್ಯಮದ ಮುಖಾಂತರ ಪೋಷಕರ ಮನಸ್ಸಿನಲ್ಲಿ, ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ತಾ ಇರೋದು ಈ ತರ ಮಿಸ್ಇನ್ಫಾರ್ಮೇಶನ್ ಇಂದ. 5 ಸಬ್ಜೆಕ್ಟ್ಸ್ ಇದೆ, 500 ಮಾರ್ಕ್ಸ್ ಇದೆ. ಈ 5 ಸಬ್ಜೆಕ್ಟ್ಸ್ ಮೇಲೆ ನೀವು ಫೋಕಸ್ ಮಾಡ್ಬಿಟ್ಟು ಹೆಚ್ಚು ಮಾರ್ಕ್ಸ್ ತಗೊಂಡು ಬನ್ನಿ. ನಿಮಗೆ ಇನ್ನೊಂದು ಎಡಿಷನಲ್ ಸಬ್ಜೆಕ್ಟ್ ಇಂದ ನಿಮಗೆ ಆ ಪ್ರೆಷರ್, ಒತ್ತಡ ಏನಿದೆ ಅದನ್ನ ಇಳಿಕೆ ಮಾಡೋಕೆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಔಟ್ ಆಫ್ ಔಟ್ ತೆಗಿಯೋ ಸ್ಟೂಡೆಂಟ್ ಏನ್ ಮಾಡ್ಬೇಕು ಅಂತ ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಔಟ್ ಆಫ್ ಔಟ್ ತೆಗಿತೀನಪ್ಪ, ಹಿಂದಿ ನಂಗೆ ಸಖತ್ ಇಷ್ಟನಪ್ಪ, ಇದ್ರಲ್ಲಿ ನಾನು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀನಿ, ವರ್ಷ ಇಡೀ ಇದಕ್ಕೆ ಎಫರ್ಟ್ ಹಾಕ್ಬಿಟ್ಟಿದ್ದೀನಿ, ಹಿಂದಿಯಲ್ಲಿ ನಾನು ಎಕ್ಸಾಮ್ ಅನ್ನ ಸೂಪರ್ ಆಗಿ ಮಾಡ್ತೀನಿ, ಔಟ್ ಆಫ್ ಔಟ್ ತೆಗಿತೀನಿ 625. ಈ ತರ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಈ ತರ ಒಂದು ಅಭಿಪ್ರಾಯ ಇದ್ದಿದ್ರೆ ನಮಗೆ ಸಾವಿರಾರು ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಇಂತಹ ಪತ್ರಗಳು, ಇಂತಹ ಮನವಿಗಳು ಬರ್ತಾ ಇರಲಿಲ್ಲ. 1 ನಿಮಿಷ, ನಾನು ಮಾತಾಡೋದು ಮುಗಿಸಿಲ್ಲ. ಮಕ್ಕಳಲ್ಲಿ ಇರ್ತಕ್ಕಂಥ ಗೊಂದಲ ಏನು ಅಂದ್ರೆ, ನಮಗೆ 3rd ಲ್ಯಾಂಗ್ವೇಜ್ ಒತ್ತಡ ಆಗ್ತಾ ಇದೆ, ನಮಗೆ ಇದು ಬರೆಯೋ ಅನಿವಾರ್ಯತೆ ಇಲ್ಲ, ಅವಶ್ಯಕತೆ ಇಲ್ಲ ಆಯ್ತು ಅಂತ ನಾವು ಪೋಷಕರು ಬಂದು ಹೇಳಿದ್ದಾರೆ, ವಿದ್ಯಾರ್ಥಿಗಳು ಬಂದು ಹೇಳಿದ್ದಾರೆ, ಪ್ರೊಫೆಸರ್, ಅಕಾಡೆಮಿಷಿಯನ್ಸ್ ಮತ್ತು ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೊಟ್ಟಿರುವಂತಹ ಮನವಿಯನ್ನ ಪರಿಗಣಿಸಿ ನಾವು ಎಲ್ಲಾರನ್ನೂ ಜೊತೆ ಕೂರಿಸ್ಕೊಂಡು ಈ ತೀರ್ಮಾನವನ್ನ ತಗೊಂಡಿದ್ದೇವೆ. ಮತ್ತೆ